ಈಗ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಈ ಪ್ರೋಗ್ರಾಮ್ ಮಾಡ್ತಿರೋದು, ಅದರಲ್ಲೂ ಅಂದರೆ ದುಬಾರಿ ಸಿಟಿ ಅಂತ ಹೆಸರುವಾಸಿಯಾಗಿರುವ ದುಬೈನಲ್ಲಿ ಈ ಪ್ರೋಗ್ರಾಮ್ ಮಾಡ್ತಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ಮೊದಲನೇದು ದುಬೈ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಪ್ರಮೋಟ್ ಮಾಡುವಂತಹ ಒಂದು ಜಂಕ್ಷನ್ ಇದ್ದಾಗೆ. ಇಲ್ಲಿ ಕನ್ನಡಿಗರಿಗನ್ನ ಗುರುತಿಸಿ ಕನ್ನಡಿಗರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುವಂಥ ಕೆಲಸನ ಮಾಡ್ತಿಲ್ಲ. ಇದು ದೊಡ್ಡ ಮಹದಾನಂದವಾಗಿರೋಂತಹ ಪ್ರಶಸ್ತಿ ಪುರಸ್ಕೃತರ ಮುಖಭಾವನ ನೋಡಿದರೆ ಅರ್ಥ ಆಗ್ತದೆ. ಕನ್ನಡವನ್ನು ಬೆಳೆಸೋದು ಅಂತಂದರೆ ಕನ್ನಡಿಗರನ್ನು ಬೆಳೆಸುವಂಥದ್ದು, ಕನ್ನಡದ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವಂಥದ್ದು. ಅದು ಕೇವಲ ಸಿನಿಮಾ ರಂಗದಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿಯೂ ಕೂಡ ಸಮಾಜ ಸೇವೆ, ಕ್ರೀಡೆ, ಈ ರೀತಿಯಾದಂಥ ಅನೇಕ ರಂಗಗಳನ್ನು ಗುರುತಿಸ್ಬಿಟ್ಟು ಇವತ್ತೇನು ನಮ್ಮ ಪತ್ರಕರ್ತರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರಲ್ಲ, ಇದು ನಿಜವಾದ ಕನ್ನಡ ಸೇವೆ, ಇದು ನಿಜವಾದ ಕನ್ನಡ ಹಬ್ಬ ಅಂತೇಳಿ ನಾವು ಭಾವಿಸ್ತೇವೆ. ಒಂದು ವ್ಯವಸ್ಥೆಗೆ ಮಿಶ್ರ ಪ್ರತಿಕ್ರಿಯೆ ಸದಾ ಇರುತ್ತೆ. ಅದರ ಆಚೆಗೆ ನಾವು ಸಕಾರಾತ್ಮಕ ಜನಗಳನ್ನು ಹುಡುಕ್ತಾ ಹೋದರೆ ನಿಮಗೆ ಸಿಕ್ಕೇ ಸಿಗ್ತಾರೆ. ಅಂತಹ ಸಕಾರಾತ್ಮಕದ ಗುಣವಂತರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಬ್ಬ ಪ್ರತಿಭೆಯನ್ನು ಗುರುತಿಸೋದು, ಪ್ರತಿಭೆ ಜೊತೆಲಿ ಇರೋದು ಅಂತಂದರೆ ನಿಜವಾದ ಮಹದಾನಂದ. ಅರಿವಿಂಗೆ ಇರಿದು ಕಿರಿದುಂಟೆ ಅನ್ನೋ ಹಾಗೆ ಸಾಧಕರದು ಕಿರಿ ಸಾಧಕರು ಹಿರಿಯ ಸಾಧಕರು ಅಂತಲ್ಲ, ಅವರವರ ಕ್ಷೇತ್ರದಲ್ಲಿ ಅಚೀವ್ ಮಾಡಿರೋಂಥವ್ರು ಅಂಥವ್ರನ್ನ ಗುರುತಿಸುವಂಥದ್ದು ಕೂಡ ನಮ್ಮಗಳ ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮನ ಹಂಚ್ಕೊಂಡಾಗ ಮಹದಾನಂದ ಉಂಟಾಗುತ್ತೆ. ದುಬೈನಲ್ಲಿ ಕನ್ನಡ ಶಾಲೆಯೆಲ್ಲ ಕಟ್ಬಿಟ್ಟು ಕನ್ನಡನ ಉಳಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಕನ್ನಡದ ಬಗ್ಗೆ, ಅಂದರೆ ದುಬೈನಲ್ಲಿ ಬೇರೆ ದೇಶದಲ್ಲಿ ನಮ್ಮ ಕನ್ನಡ ಶಾಲೆ ಓಪನ್ ಮಾಡಿದಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಈಗ ನಮ್ಮ ನೀಲೇಶ್ ಮತ್ತು ಶಶಿಧರ್ ಅವರ ಸ್ನೇಹಿತರು ಕನ್ನಡವನ್ನು ಉಳಿಸ್ಬಿಟ್ಟು ಕನ್ನಡವನ್ನು ಬೆಳೆಸಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಅಂತಹ ಕನ್ನಡ ಉಳಿಸಿ ಮತ್ತು ಬೆಳೆಸುವಂಥ ವಿಚಾರ ಅಂತಂದರೆ ಕೇವಲ ವೇದಿಕೆಗಳಲ್ಲಿ ನಾವು ಹೇಳ್ತಾ ಹೋದರೆ ಅದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಅವರು ತುಂಬ ಪ್ರಯೋಗಾತ್ಮಕವಾಗಿ ದುಬೈಯಲ್ಲಿ ಕನ್ನಡ ಶಾಲೆಗಳನ್ನು ತೆರೆದು ವಾರದಲ್ಲಿ ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿ ದುಬೈಲಿ ನೆಲೆಸಿರುವಂತಹ ಕಾಯಕಕ್ಕೋಸ್ಕರ ವಲಸೆ ಬಂದಿರುವಂತಹ ನಮ್ಮ ಕನ್ನಡಿಗರಲ್ಲಿ ಅಕ್ಷರದ ಜೊತೆಯಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇದು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನೋಂಥದ್ದು ಈ ವಿಚಾರ. ದುಬೈನಲ್ಲಿರುವ ಕನ್ನಡಿಗರಿಗೆ ನಿಮ್ಮ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ದುಬೈಲಿರುವಂಥ ಕನ್ನಡಿಗರೇ, ಮೊದಲು ನೀವೆಲ್ಲ ಬೆಳೀಲಿಕ್ಕೆ ಬಂದಿರಿ, ಬೆಳೀರಿ. ಜೊತೆಲಿ ಇನ್ನುಳಿದಂತಹ ಬರುವಂಥ ಕನ್ನಡಿಗರಿಗೆ ಆಶ್ರಯವನ್ನು ನೀಡಿರಿ, ಅವರನ್ನು ಬೆಳೆಸಿರಿ. ತನ್ಮೂಲಕವಾಗಿ ಕನ್ನಡವನ್ನು ವಿಶ್ವಮಾನ್ಯ ಮಾಡಿ ನಿಮ್ಮ ಮೂಲಕ ಅಂತ ನಾನು ಅವರಲ್ಲಿ ವಿನಂತಿಸ್ತೇನೆ. ಈ ರೀತಿಯಾಗಿರುವಂತಹ ಸಾಧಕರನ್ನು ಗುರುತಿಸುವಂಥ ಕೆಲಸ ಸದಾಕಾಲ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾಯಿರಿ. ಈ ರೀತಿಯಾಗಿರುವಂತಹ ಸಾಧಕರನ್ನು ಗುರುತಿಸೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಸಾಧಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋಂಥದ್ದನ್ನು ಗುರುತಿಸೋದು ಹೆಚ್ಚಾಗಲಿ ಅಂತೇಳಿ ನಾನು ಅವರಲ್ಲಿ ಹೇಳ್ತೇನೆ.